ಸಾಧೋಣ. ಪೇಟೆಗೆ ಹೋಗಿ ಹತ್ತಿಯನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ರಲ್ಲ, ಯಾಕ್ರಿ ಹತ್ತಿ ಮರಕ್ಕೆ ಹೋಗ್ಲಿಲ್ವೇನು? ಹೋಗಿದೆ ಪಾರ್ವತಿ, ಹೋಗಿದೆ. ಏನಾಯ್ತು? ಈ ನಿಮ್ಮ ಮಾತಿನಲ್ಲಿ ಏನೋ ಸ್ವಲ್ಪ ಆತಂಕ ತುಂಬಿದೆಯಲ್ಲ. ನಮ್ಮ ಹತ್ತಿ ಬೆಳೆಗೆ ಸರಿಯಾದ ಬೆಳೆ ಸಿಗಲಿಲ್ವೇ? ಬೆಲೆ ಸಿಕ್ಕಿದ ಪಾರ್ವತಿ, ಸರಿಯಾದ ಬೆಲೆ ಸಿಕ್ಕಿದ. 1 ಕ್ವಿಂಟಲ್ ಹತ್ತಿಗೆ 10,000 ಸಿಕ್ಕಿದ. 5 ಕ್ವಿಂಟಲ್ ಹತ್ತಿ ಆಯ್ತು, 50,000 ಪಟ್ಟಿ ಆಯ್ತು. ಆದರೆ ದಲ್ಲಾಳಿಗಳು ಹಾಮಾಲಿ ಮಾಮೂಲೆಂದು ತೆಗೆದು ಬರೀ 40,000 ಪಟ್ಟಿಯನ್ನು ಮಾಡಿದರು. ಈ ಊರ ಶ್ರೀಮಂತ ಎನಿಸಿಕೊಂಡು ಆ ದೇವೇಂದ್ರ ದೇವಸ್ಥಾನಗಳು ನಮ್ಮ ಮಕ್ಕಳಿಗೆ ಸಾಲವನ್ನು ಕಟ್ಟಬಾರದು. ಪಟ್ಟಿ ಮಾಡಿದ 40,000 ಹಣವನ್ನು ಮುರಿದು ಹಾಕಿದ ಪಾರ್ವತಿ, ಮುರಿದು ಹಾಕಿದ. ಊರಲ್ಲಿ ಜಾತ್ರೆ ಇದೆ, ಹಬ್ಬದ ಸಂತಿ ಮಾಡಬೇಕೆಂದು ಹಣ ಕೊಡಿ ಗೌರೆಂದು ನಾನೆಷ್ಟು ಕೈ ಮುಗಿದು ಬೇಡಿಕೊಂಡರು. ಕರುಣೆ ತೋರದ ಕಟುಕನಂತೆ ಬಾಯಿಗೆ ಬಂದಂತೆ ಬೈದು ಕಳಿಸಿದ ಪಾರ್ವತಿ, ಬೈದು ಕಳಿಸಿದ. ನಮ್ಮೂರಿನ ಧರ್ಮದ ದೊರೆ ಎನಿಸಿಕೊಂಡಿರುವ 6 ತ್ರೇಗರ ಹತ್ರ ಹೋಗಿ 1,000 ಹಣವನ್ನು ಎಸೆದುಕೊಂಡು ಮಕ್ಕಳಿಗೆ ಜಾತ್ರೆಗೆಂದು ಬಟ್ಟೆಯನ್ನು ತಂದೆ ಪಾರ್ವತಿ. ಈ ಬಟ್ಟೆಯನ್ನು ತರುವ ಬದಲು ಸಂತಿನಾದ್ರೂ ಮಾಡ್ಕೊಂಡು ಬಂದಿದ್ರೆ 1 ವಾರ ಹೊಟ್ಟೆಗೆ ಊಟನಾದ್ರೂ ಸಿಕ್ತಿತ್ತಲ್ರಿ ಪಾರ್ವತಿ. ಬಟ್ಟೆಗಿಲ್ಲದಿದ್ದರೂ ಈ ಸಮಾಜಕ್ಕೆ ತಿಳಿಯುವುದಿಲ್ಲ. ಆದರೆ ಇರುವ 2 ಮಕ್ಕಳಿಗೆ ಬಟ್ಟೆ ಇಲ್ಲಂದರೆ ಈ ಸಮಾಜ ಏನನ್ನಬಲ್ಲದು? ಇರಲಿ ಬಿಡು ಪಾರ್ವತಿ, ನಮ್ಮಂತ ಬಡವರ ಕಷ್ಟ ಹಾಗೆ ಇದ್ದದ್ದೆ. ಬಟ್ಟೆಯನ್ನು ತೆಗೆದುಕೋ ಪಾರ್ವತಿ. ಪಾರ್ವತಿ, ಸೀತಾ ಶ್ರೀಕಾಂತ ಎಲ್ಲಿ ಹೋದರು? ಮಕ್ಕಳ ಅವ್ರು ಬೆಳಗ್ಗೆನೆ ಎದ್ದು ಕಾಲೇಜ್ಗೆ ಹೋದ್ರು. ಅದೇನೋ ಕಾಲೇಜಲ್ಲಿ ಫಂಕ್ಷನ್ ಇದೆ ಅಂತೆ, ಅದಕ್ಕೆ ಊಟ ಮಾಡಿ ಹಾಕಿ ಹೋದ್ರು. ಪಾರ್ವತಿ, ಮಕ್ಕಳನ್ನ ಕಾಲೇಜಿಗೆ ಕಳಿಸಬಾರಂತ ಹೇಳ್ತಿರ್ಬೇಕು ನಿನಗೆ. ಅವ್ರೇನೇನ್ ಮಾತು ಕೇಳ್ತಾರೆ? ಅವ್ರೇ ನನ್ ಮಕ್ಕಳ, ನಿನ್ ಮಕ್ಕಳ ಅಲ್ವೇನು? ಓಚೆ, ಹಾಗೇಕೆ ಮಾತನಾಡುತ್ತೀರಿ ಪಾರ್ವತಿ? ಆ ಮಕ್ಕಳನ್ನು ನಾನು ಒಬ್ಬನೇ ಎತ್ತಿದ್ದೀನೋ, ನೀನು ಎತ್ತಿಲ್ವ ಕಣೆ? ಹಾಗಲ್ಲ ರೀ, ಯಾಕೋ ಏನು ಇವತ್ತು ನಿಮ್ಮ ಮುಖದಲ್ಲಿ ಸಂತೋಷ ಕಾಣಲಿಲ್ಲ, ಅದಕ್ಕಾಗಿ ಹಾಗೆ ಹೇಳ್ದೆ ಅಷ್ಟೇ. ಪಾರ್ವತಿ, ಈ ನಿನ್ನ ಗಂಡನ ಮುಖದಲ್ಲಿ ಸಂತೋಷವನ್ನು ನೋಡಬೇಕಾದರೆ ಈ ತುಂಬಿದ ಮನೆಯಲ್ಲಿ ಸಂತೋಷದಿಂದ ಒಂದು ಗೀತೆಯನ್ನು ಹಾಡುತ್ತಾ ಈ ನಿನ್ನ ಗಂಡನ ಕೆನ್ನೆಗೆ ಒಂದು ಸಿಹಿ ಮುತ್ತನ್ನೇ ಕೊಟ್ಟರೆ ಸಾಕು, ಅವಾಗ ಖುಷಿಯಾಗುತ್ತದೆ ನನ್ನ ಮನಸ್ಸಿಗೆ. ಅಲ್ಲ ರೀ, ಅರ್ಧ ವಯಸ್ಸಲ್ರಿ, ಇನ್ನೂ ಆಸೆನಾ? ಒಚ್ಚೆ ಒಂಚಿಗಿನ ಮುಪ್ಪಾದರೂ ಬರೀ ಮುಪ್ಪಾಗೋದುಂಟೆ. ಬಳಿ ಬಂದು ಸಿಹಿ ಮತ್ತು ನೀಡು ಸಿಹಿ ಮುಟ್ಟಿನ ಕಾಣಿಗೆ
ಮುಂದಿನ ಬಾಳಿಗೆ ಈ ಬಾಳೆರ ಸರಿಯಾಗಿ ಈ ಮುಂದಿನ ಬಾಳಿಗೆ ಈ ಬಾಳೆರ ಸರಿಯಾಗಿ ಒಂದು ಮುತ್ತು ಕೊಡಿಯ ನೀನಂದ್ರೆ ತುಂಬಾ ಇಷ್ಟ. ಸಿಹಿ ಮುತ್ತಿನ ಬಾಳಿಗೆ ಈ ಬಾಳೆರ ಸರಿಯಾಗಿ ಪಾರ್ವತಿ, ಊಟ ಮೇಲೆ ಮಾಡಿದ್ರಾಯ್ತು. ಮಕ್ಕಳು ಬಂದ ತಕ್ಷಣ ಈ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಬೇಗ ರೆಡಿ ಆಗಲು ಹೇಳು. ಪ್ರಶಾಂತರ ಊರಲ್ಲಿ ಜಾತ್ರೆ ಇದೆ ಅಂತೆ, ಎಲ್ಲರೂ ಬನ್ನಿ ಅಂತ ಫೋನ್ ಮಾಡಿ ಹೇಳಿದ್ದಾನೆ. ನಾನು ಬಾಯ ತೋಟಕ್ಕೆ ಹೋಗಿ ಬೆಳೆ ಪಂಪ್ ಸೆಟ್ ಅನ್ನು ಬಂದು ಮಾಡಿ ಬರ್ತೇನೆ. ಆಯ್ತು ರೀ, ಹಾಗೆ ಆಗ್ಲಿ, ಹೋಗ್ ಬನ್ನಿ.